ಸೀನಿಯರ್ಸ್ ಇರ್ತಾರ ಅವ್ರನ್ನು ಒಂದು 2 ಅಥವಾ 3 ಜನನ್ನ ಕಮಿಟಿ ಒಳಗ ಭಾಗಿಯಾಗಿ ಮಾಡ್ಕೊಂಡು ಸೊ ಎಲ್ಲ ಅಡ್ಮಿಷನ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ನೀವು ನಮ್ಮ ಇದಕ್ಕೆ ಡಿಟಿ ಪೋರ್ಟಲ್ 1 ಗೆ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಸೊ ಯಾವ ರೀತಿ ಅದನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಪ್ರೊಸೀಜರ್ ಅನ್ನ ಕಿರಣ್ ಅವರು ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರ. ಏನಾದ್ರೂ ಡೌಟ್ಸ್ ಇದ್ರ ಎಲ್ಲ ಅವರು ಇದು ಡೆಮಾನ್ಸ್ಟ್ರೇಷನ್ ಮುಗಿದ ನಂತರ ನೀವು ಕ್ವಶನ್ ಗಳನ್ನ ಕೇಳಬಹುದಾಗಿದೆ. ಸೊ ಬಹಳ ಸಿಂಪಲ್ ಆಗಿ ನಾವು ಮಾಡಿದೀವಿ. ಆಗ್ಲೇ 2 ವರ್ಷದಿಂದ ನಾವು ಆನ್ಲೈನ್ ಅಪ್ಲೋಡ್ ಪ್ರೊಸೆಸ್ ಅನ್ನ ಬಹಳ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಏನು ಟೈಮ್ ಲೈನ್ ಅನ್ನ ಕೊಟ್ಟಿರ್ತದ ಆ ಟೈಮ್ ಲೈನ್ ಒಳಗ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕು ದಯಮಾಡಿ. ಯಾಕಪ್ಪ ಅಂದ್ರ ಚೀಫ್ ಸೆಕ್ರೆಟರಿ ಅವರ ಸ್ಟ್ರಿಕ್ಟ್ ಆರ್ಡರ್ ಅದ, ಡೈರೆಕ್ಷನ್ಸ್ ಅದ. ನಮಗ ಆಗಸ್ಟ್ 14 ಒಳಗ ಎಲ್ಲ ಅಪ್ರೂವಲ್ ಪ್ರೋಸೆಸ್ ಅನ್ನ ಮುಗಿಸ್ಬೇಕಂತ ಹೇಳಿ ಸ್ಟ್ರಿಕ್ಟ್ ಆಗಿ ನಮ್ಗ ಆರ್ಡರ್ ಅನ್ನ ಮಾಡ್ಯಾರ. ಅದಕ್ಕೋಸ್ಕರ ಯಾರಾದ್ರೂ ನನ್ಗೆ ಟಿಸಿ ಇಲ್ಲ, ಮಾಸ್ ಕಾರ್ಡ್ ಇಲ್ಲ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಇದನ್ನ ಎಲ್ಲಾ ಪ್ರೋಸೆಸ್ ಅನ್ನು ಯಾವಾಗ ವಿದ್ಯಾರ್ಥಿ ಅಡ್ಮಿಷನ್ ಆಗಿಬಿಡ್ತಾನ ಅವತ್ತಿಂದನೇ ನೀವು ಇವನ್ನೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಷನ್ ಮಾಡುವಂತ ಪ್ರಕ್ರಿಯೆಯೊಳಗೆ ತೊಡ್ಕೊಂಡಿರ್ಬೇಕಾಗ್ತದ. ಅವು ಎಲ್ಲಾನು ಪಡ್ಕೊಂಡು ಸೊ ಇವತ್ತಿಂದನೇ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಆದಷ್ಟು ಬೇಗ ನಾವು ಆಗಸ್ಟ್ 10 ಒಳಗ ಮೇಡಮ್ ಅವರು ನಮ್ಗ ಚೀಫ್ ಸೆಕ್ರೆಟರಿ ಅವರು ಆಗಸ್ಟ್ 14 ವರೆಗೂ ನಮ್ಗೆ ಕಾಲಾವಕಾಶ ಕೊಟ್ಟಾಗ ನಾವು ಅವ್ರಿಗಿನ ಹೇಳಿದ ಡೇಟ್ಗಿನ ಮೊದಲನೇ ನಾವು ಅಪ್ರೂವಲ್ ಅನ್ನ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಡೋಣ. ಆಗಸ್ಟ್ 10 ಒಳಗ ಕಮಿಷನರ್ ನಮ್ಗೆ ಡೆಡ್ ಲೈನ್ ಅನ್ನು ಕೊಟ್ಟಾರ. ಆಗಸ್ಟ್ 10 ಒಳಗ ನಾವು ಎಲ್ಲಾ ಅಪ್ರೂವಲ್ ಪ್ರೋಸೆಸ್ ಅನ್ನ ಮುಗಿಸ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕ. ಎಲ್ಲರೂ ಡಾಕ್ಯುಮೆಂಟ್ಸ್ ಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬೇಕು. ಮತ್ತು ಅಪ್ರೂವಲ್ ಪ್ರೋಸೆಸ್ ನಡೆದಂತಹ ಸಂದರ್ಭದೊಳಗ ಒಬ್ರು ಯಾರಾದ್ರೂ ಸ್ಟಾಫ್ ಸಂಬಂಧಪಟ್ಟವ್ರು ಅದನ್ನ ಡೈಲಿ ನೋಡ್ತಾ ಇರ್ಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ರಿಜೆಕ್ಟ್ ಆಗ್ತಾ ಇರ್ತಾವು. ರಿಜೆಕ್ಟ್ ಆದದ್ದನ್ನ ಏನು ಯಾವ ಸರ್ಟಿಫಿಕೇಟ್ ಗೋಸ್ಕರ ರಿಜೆಕ್ಟ್ ಆಗಿರ್ತದ ಅನ್ನೋದನ್ನ ತಿಳ್ಕೊಂಡು ಇಮಿಡಿಯೇಟ್ ಅದನ್ನ ಅಪ್ಲೋಡ್ ಮಾಡಿದ್ರ ನೆಕ್ಸ್ಟ್ ನಿಮ್ದು ಅಪ್ರೂವಲ್ ಪ್ರೋಸೆಸ್ ನಡೀತದ ಮತ್ತು ಕಂಪ್ಲೀಟ್ ಆಗ್ತದ. ನೀವು ಅಪ್ರೂವಲ್ ಆರ್ಡರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಪ್ರಿನ್ಸಿಪಾಲ್ರು ಇದನ್ನ ಮಾನಿಟರ್ ಮಾಡಬೇಕು, HODಗಳು ಇದನ್ನ ಮಾನಿಟರ್ ಮಾಡಬೇಕು. ಆದಷ್ಟು ಬೇಗ ನಾವು ಆಗಸ್ಟ್ 10 ಒಳಗ ಎಲ್ಲಾ ಅಡ್ಮಿಷನ್ ಅಪ್ರೂವಲ್ ಪ್ರೋಸೆಸ್ ಅನ್ನ ಮುಗಿಸಿ ಚೀಫ್ ಸೆಕ್ರೆಟರಿ ಅವರಿಗೆ ಮಾಹಿತಿಯನ್ನು ಕೊಡೋಣ. ಇಷ್ಟ ಹೇಳಿ ನಾನು ಇದನ್ನ ನೆಕ್ಸ್ಟ್ ಕಿರಣ್ ಅವ್ರಿಗೆ ಬಿಡ್ತೀನಿ. ಕಿರಣ್ ಅವರು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರ. ಎಲ್ಲರೂ ಮೊದಲು ಆರಾಮಾಗಿ ಎಲ್ಲಾ ನೀಟಾಗಿ ಕೇಳಿಸ್ಕೊರಿ.